ನಮಸ್ಕಾರ. ನಮಸ್ಕಾರ. ಮೊದಲನೇ ಬಾರಿಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬಾಮಾರಿಸ್ ಆಡಿಯೋ ಕಂಪ್ನಿ ಸಹ ಲಾಂಚ್ ಮಾಡ್ತಾ ಇದ್ದೀರಾ. ಈ ಆಡಿಯೋ ಕಂಪ್ನಿ ಲಾಂಚ್ಗೆ ಸುದೀಪ್ ಸರ್ನ ಕರೆಸಿದ್ದೀರಾ. ಅವರು ನಿಮ್ಮ ಜೊತೆಲಿ ಸ್ಪೆಷಲ್ ಕನೆಕ್ಷನ್ ಇದೆ ಅಂತ ಅನ್ಕೋತೀನಿ. ಮೊದಲ ಬಾರಿಗೆ ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಾ? ನಿಜಲ್ಲೂ ಅವರಿಗೆ ತುಂಬ ಹೃದಯಪೂರ್ವಕವಾಗಿ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಸುಮಾರು ಒಂದು ಸುದೀಪ್ ಅವರು 35 ವರ್ಷದ ಫ್ರೆಂಡ್ ಅವರು. ಆ್ಯಕ್ಚುಲಿ ನಂದು ಯಾವುದೇ ಕಾರ್ಯಕ್ರಮ ಆಗ್ಬೋದು ಇದಾಗ್ಬೋದು, ನಾನು ಹೇಳಿದಾಗ ಯಾವತ್ತೂ ನನ್ನ ಸ್ನೇಹಿತರು ಸುದೀಪ್ ಅವರು ಯಾವತ್ತೂ ಇಲ್ಲ ಅಂತ ಹೇಳಲಿಲ್ಲ. ಅವ್ರು ಆ್ಯಕ್ಚುಲಿ ತಾಯಿಯವದು ಟೈಟಲ್ ಲಾಂಚ್ ಮಾಡಬೇಕಾಯ್ತು, ಯಾಕೆ ಅಮ್ಮ ತೀರ್ಕೊಂಡಿದ್ರಿಂದ. ಸೊ ಹಂಗಾಗಿ ಆಡಿಯೋ ರಿಲೀಸ್ ನಾನು ಮಾಡ್ತೀನಿ ಅಂತೇಳಿ ಹೇಳಿದರು. ಸೊ ಹಂಗಾಗಿ ಅವರು ತಾಯಿಯವ ಚಿತ್ರದ ಆಡಿಯೋ ರಿಲೀಸ್ ಅವ್ರ ಕೈಲೇ ಮಾಡಿಸ್ಬೇಕಂತೇಳಿ ಅವ್ರು ಡೇಟ್ ತೊಗೊಂಡು ಮಾಡಿಸಿದ್ರು. ತುಂಬ ಸಂತೋಷ ಆಗ್ತದೆ. ನಾವೇನು ಅನ್ಕೊಂಡ್ವಿ, ಪೋಸ್ಟ್ ಬಿಟ್ಟಾಗ ತಾಯಿಯವ ರಿಲೀಸ್ ಆಗ್ತಾ ಇದೆಯೇನೋ ಅಂತ ಅನ್ಕೊಂಡಿವಿ ನಾವು. ಎಲ್ಲರೂ ಅದೇ ಅನ್ಕೊಂಡ್ರು, ಸುದೀಪ್ ಅವ್ರ ಮೊದಲ ಫಿಲ್ಮ್ ಇದು ರಿಲೀಸ್ ಮಾಡ್ತಾವ್ರೆ ಅಂತೇಳಿ ಅನ್ಕೊಂಡಿದ್ದೀವಿ. ಬಟ್ ಇಲ್ಲಿ ನೋಡಿದ್ರೆ ಪಿಕ್ಚರ್ ಬೇರೆಯೇ ಇದೆ. ಈ ಕತೆ ಏನು ಸರ್ ಅದು? ಇದು ಆ್ಯಕ್ಚುಲಿ ಪ್ರೊಡ್ಯೂಸರ್ ಇದು ಆ್ಯಕ್ಚುಲಿ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಇದು ಸಬ್ಜೆಕ್ಟ್. ಇದು ಕತೆ ಯಾರು ಆಯ್ಕೆ ಮೇಡಮ್? ನೀವು ಮೇಡಮ್ ಅವ್ರ ಪ್ರೊಡ್ಯೂಸರ್ ಪದ್ಮಾವತಿ ಚಂದ್ರಶೇಖರ್ ಅವರು. ಹೇಳಿ ಮೇಡಮ್, ನೀವು ಮಾತಾಡಿ. ಕತೆ ನೀವು ಆಯ್ಕೆ ಮಾಡಿದ್ರ? ಹೌದು ಸರ್. ಹೇಗೆ, ಯಾರು ಹೇಳಿದ್ರು ಮೇಡಮ್? ಯಾವ ಹೇಳಿದಲ್ಲ, ಒಂದು ಸಬ್ಜೆಕ್ಟ್ ರೆಡಿ ಆಗಿತ್ತು. ಸೊ ಇವ್ರು ನನ್ನ ಹತ್ರ ಡಿಸ್ಕಸ್ ಮಾಡಿದರು ಸಬ್ಜೆಕ್ಟು. ಸೂಪರ್, ಮಾಡಬೇಕು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ನನಗೆ ಅವ್ರು ಹೇಳ್ತಿದ್ದಂಗೆ ನನ್ನ ಫ್ರೆಂಡ್ ಗೀತಾಪ್ರಿಯ ಅವ್ರಿಗೂ ತುಂಬ ಇಂಟ್ರೆಸ್ಟ್ ಇತ್ತು. ನನಗೆ ಯಾವುದೋ ಒಂದು ಒಳ್ಳೆ ಹಾರ್ಡ್ ಪಿಕ್ಚರ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಮಾಡಬೇಕು ಅಂತ. ಸೊ ಇವ್ರು ಹೇಳಿದಕ್ಕೂ ಅವರು ಇದು ಮಾಡೋದಕ್ಕೂ ಅದೇ ಟೈಮಲ್ಲಿ ಅವ್ರಿಗೆ ಹೇಳಿದಾಗ ಯಾಕೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಮಾಡ್ತೀನಿ ಅಂತ ಅಂದರು. ಇದ್ರಲ್ಲಿ ಒಂದು ಚಾಲೆಂಜ್ ಏನು ಅಂದರೆ, ಆ ಪಾತ್ರ ಯಾರು ಮಾಡಿದಾರೋ ಅವರೇ ಹಾಡು ಹೇಳಬೇಕಾಗಿತ್ತು. ಅವಾಗಲೇ ಆ ಪಾತ್ರಕ್ಕೆ ಒಂದು ಇದು ಸಿಗ್ತಾ ಇದ್ದು, ಅಂದರೆ ಅದಕ್ಕೊಂದು ಜಸ್ಟಿಸ್ ಸಿಗೋದು. ಸೊ ಅವ್ರಿಗೆ ಅಂದರೆ ಏನಂತ ಟ್ರೈನ್ ಸಿಂಗರ್ ಅಲ್ಲ ಅವರು. ಇದಕ್ಕೋಸ್ಕರ ನಾನು ಹಾಡೇ ಹಾಡ್ತೀನಿ ಅಂದ್ಬಿಟ್ಟು ಟ್ರೈನಿಂಗ್ ಏನು ತೊಗೊಳ್ಳ, ಅವರೇ ಎಲ್ಲ ಅಭ್ಯಾಸ ಮಾಡಿ ಹಾಡಿ ಒಂದು ಚಿತ್ರನೂ ಆಯಿತು, ಅವರೇ ಹಾಡಿದ್ರು. ಮತ್ತು ಅವ್ರಿಗೆ ಇದು ಅದೇನೆಂದರೆ ಅವರು ಕಾಲೇಜ್ ನಡೆಸ್ತಾ ಇದ್ದವರು, ಕಾಲೇಜ್ ಎಜುಕೇಷನ್ ಫೀಲ್ಡಲ್ಲಿ ಇದ್ದವರು. ಇದು ಆರ್ಟ್ ಪಿಕ್ಚರ್ ಮಾಡಿ ನಮಗೂ ತುಂಬಾ ಖುಷಿ ಆಯಿತು. ಅವರು ಚಿತ್ರ ಅಭಿನಯನೂ ಮಾಡಿ ಹಾಡು ಹಾಡಿದ ಮೇಲೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಒಂದು ಕತೆ ಅಂತ ಆಯ್ಕೆ ಮಾಡ್ಕೊಟ್ಟ ಟೈಮಲ್ಲಿ ಒಂದು ಸಂದೇಶ ನೋಡ್ತೀವಿ. ಇದರಲ್ಲಿ ಏನು ಸಂದೇಶ ಇದೆ ಮೇಡಮ್? ಅದರಲ್ಲಿ ಹೆಣ್ಣಿನ ಮಹತ್ವದ ಬಗ್ಗೆ ಏನೋ ಅಂತ ಹೇಳ್ತಾ ಇದ್ರೆ, ಏನು ಕತೆ ಇದೆ? ಕಥೆಯಲ್ಲಿ ಏನು ಸ್ಪೆಷಾಲಿಟಿ ಇದೆ? ಅದೇ ಹೆಣ್ಣು ಭ್ರೂಣ ಹತ್ಯೆನೇ ಸರ್. ಅದ್ರ ಬಗ್ಗೆ ಹೆಣ್ಮಕ್ಳಿಗೆ ಅವೇರ್ನೆಸ್ ಮೂಡಿಸೋಂಥದ್ದು ಅದು ಮೆಸೇಜ್ ಇದೆ ಅದು. ಓಕೆ. ಹೀರೋಯಿನ್ ನಟಿಯವ್ರನ್ನ ಆಯ್ಕೆ ಮಾಡೋ ಟೈಮಲ್ಲಿ ಇವರೇ ಬೇಕಂತೇಳಿ ಕತೆ ಡಿಮ್ಯಾಂಡ್ ಮಾಡ್ತಾ ಸರ್, ಹೇಗೆ ಅಂತ? ಇಲ್ಲ, ಆ್ಯಕ್ಚುಲಿ ಸಬ್ಜೆಕ್ಟು ಒಂದು ನಮ್ಮ ಶೇಷಗಿರಿ ಅಂತೇಳಿ ಸಬ್ಜೆಕ್ಟ್ ಮಾಡಿದರು. ಅವ್ರು ಮಾಡಿದಾಗ ಆ್ಯಕ್ಚುಲಿ ಇವ್ರು ಸಬ್ಜೆಕ್ಟ್ ಮಾಡಿಸಿದ್ರು, ಪದ್ಮಾವತಿಯವರು ಒಂದು ಸಬ್ಜೆಕ್ಟ್ ಮಾಡಿದ್ರು, ಒಂದು ಪಿಕ್ಚರ್ ಮಾಡಬೇಕು ಅಂತೇಳಿ ಅಂತ ಈ ಇಯರು. ಸೊ ಅದಕ್ಕೆ ಮುಂಚೆ ಒಂದು ಹಿಂಗೆ ಸಬ್ಜೆಕ್ಟ್ ಹೇಳಿದಾಗ ಆಮೇಲೆ ನಮ್ಮ ಪದ್ಮ ಹೇಳಿದ್ಲು, ಆಯ್ತು ನನ್ನ ಫ್ರೆಂಡು ಗೀತಾಪ್ರಿಯ ಅವ್ರಿಗೆ ಯಾಕೆ ಇದು ಸೂಟ್ ಆಗುತ್ತಲ್ಲ, ಮಾಡ್ಬೋದಲ್ಲ, ನಾನು ಅವ್ರ ಕೈಲೇ ಮಾಡ್ಸೋಣ, ಅವ್ರು ತುಂಬ ಚಿಕ್ಕ ವಯಸ್ಸಿಂದ ಆ್ಯಕ್ಟ್ ಮಾಡ್ಬೇಕಂತ ಭಾಳ ಆಸೆ ಇತ್ತು, ಅವ್ರ ಕೈಲಿ ಆ್ಯಕ್ಟ್ ಮಾಡ್ಸೋಣ ಅಂತೇಳಿ ಹೇಳಿದ್ಲು. ಸೊ ಹಂಗಾಗಿ ಆಯ್ತಮ್ಮ ಹಂಗೆ ಮಾಡುವ, ಯಾಕಂದ್ರೆ ಈ ಪಾತ್ರನ ಸೂಟ್ ಆಗುತ್ತೆ ಔಷಧಿ ಹೇಳೋಣ ಅಂತೇಳಿ ಹೇಳಿಸಿದೆ. ಅವ್ರಿಗೂ ಇಷ್ಟ ಆಯಿತು. ಒಂದು ಹಂತವಾಗಿ ಒಂದು ಒಳ್ಳೆ ಪಿಕ್ಚರ್ ಆಯಿತು. ಎಸ್. ಈಗ ಸರ್, ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಆಡಿಯೋ ಕಂಪ್ನಿಗಳಿದ್ದಾವೆ. ಈಗ ನಿಮ್ಮದು ಆಡಿಯೋ ಕಂಪ್ನಿ ಬರ್ತಾ ಇದೆ. ಮೊದಲ ಬಾರಿಗೆ ನಿಮ್ಮ ಫಿಲ್ಮ್ನೇ ನೋಡ್ಬೋದು ಅದರಲ್ಲಿ ಆಡಿಯೋ? ಹೌದೌದು, ತಾಯಿಯ ಮನೆ ಫಸ್ಟ್ ರಿಲೀಸು. ಯಾಕಂದರೆ ಈ ಪಿಕ್ಚರ್ದು ಪ್ರೊಡ್ಯೂಸರು ಬೇರೆ ಯಾರಲ್ಲ, ನನ್ನ ಮಾವನ ಮಗಳು ಅವಳು. ಸೊ ಅವಳು ಪ್ರೊಡ್ಯೂಸ್ ಮಾಡಿದ್ದೆ. ಆಮೇಲೆ ಹಿಂಗೆ ಬಟ್ ಆಡಿಯೋ ಕಂಪ್ನಿ ಮಾಡಬೇಕಂತ ಇರಲಿಲ್ಲ. ನನ್ನ ಐಪ್ಲೆಕ್ಸ್ ಗಿರೀಶು ಅವರು ನನ್ನ ಕಸಿನೇ. ಆಮೇಲೆ ಇದು ನನ್ನ ಮಾವನ ಮಗಳು ಪ್ರೊಡ್ಯೂಸರು ಗೀತಾಪ್ರಿಯ ಅವರು ನನ್ನ ತುಂಬ ಫ್ಯಾಮಿಲಿ ಫ್ರೆಂಡು, ಆತ್ಮೀಯರು. ಸೊ ಹಂಗಾಗಿ ನಮ್ಮ ಗಿರೀಶ್ ಅವರು ಮತ್ತು ನಮ್ಮ ಪದ್ಮ ಹೇಳಿದ್ರಿಂದ ಆಯಿತು ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ವಿ. ವೇದಿಕೆ ಮೇಲಿದ್ದಾಗ ಹೇಳ್ತಾ ಇದ್ರಿ, ಭಾಳಷ್ಟು ಸಾಂಗ್ಸ್ಗಳು, ಆಡಿಯೋಗಳು ಅಲ್ಲೇ ಮರೆಮಾಚಿ ಹೋಗ್ತಾ ಇದೆ, ತುಂಬ ನಶಿಸಿ ಹೋಗ್ತಾ ಇದೆ. ಅಂಥ ಸಾಂಗ್ಗಳು ನಶಿಸಿ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಕೂಡ ನಾನು ಈ ಒಂದು ಆಡಿಯೋ ಕಂಪ್ನಿ ಓಪನ್ ಮಾಡಿ. ಅಂದರೆ ನಾಳೆಯಿಂದ ಬರ್ಬೋದು ನಿಮ್ಮ ಆಫೀಸಿಗೆ? ಖಂಡಿತವಾಗ್ಲೂ ಸರ್, ಎನಿ ಟೈಮ್ ವೆಲ್ಕಮ್. ಓಕೆ ಸರ್, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ಇಷ್ಟು ದಿನ ನನ್ನ ಮೇಲೆ ಹೆಂಗೆ ಇಟ್ಟಿದ್ರು, ಇನ್ನು ಮುಂದೆ ನಮ್ಮ ಆಡಿಯೋ ಕಂಪ್ನಿ ಮೇಲೂ ಇಡಿ ಅಂತೇಳಿ ತಮ್ಮಲ್ಲಿ ನಮ್ರತೆಯಿಂದ ನಮಸ್ಕರಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.